ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. ಹಾಗೂ 2026 ವರ್ಷ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲ ಅಂತಾನೆ ಹೇಳಬೇಕು. ಒಂದು ರೀತಿಯಲ್ಲಿ ಚಿಂತನೆ ಮಾಡಿದ್ರೆ ಜನ್ಮನಾಮ ನಿರೋಧಕಂ, ಜನ್ಮ ರಾಶಿಗೆ ಗುರು ಬಂದಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ ಅಂತ ಒಂದು ಪುರಾತನವಾದ ಒಂದು ಇತಿಹಾಸವೂ ಕೂಡ ಇದೆ. ಆದರೆ ವೃಶ್ಚಿಕ ರಾಶಿಗೆ ಬಂದಿರತಕ್ಕಂಥ ಗುರು ಒಳ್ಳೆಯ ಶುಭಫಲವನ್ನು ಕೊಡ್ತಾನೆ. ಮತ್ತು ಗುರು ಕೂಡ ಗುರು ದೃಷ್ಟಿ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಹಾಗೆ ಈ ಗುರು ಕಟಕ ರಾಶಿಯಿಂದ ಪಂಚಮ, ಸಪ್ತಮ, ನವಮ ಸ್ಥಾನಕ್ಕೆ ಗುರು ದೃಷ್ಟಿ ಇರುತ್ತೆ. ಆ ಒಂದು ಭಾಗದಲ್ಲಿ, ಆ ಒಂದು ಭಾವದಲ್ಲೂ ಕೂಡ ಒಳ್ಳೆಯದಾಗತ್ತೆ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಅದರ ಜೊತೆಗೆ ಆರೋಗ್ಯದ ಜೊತೆಗೆ ಮಾನಸಿಕ ಒಂದು ಬದಲಾವಣೆ ಕೂಡ ಆಗುತ್ತೆ. ಮಾನಸಿಕವಾಗಿ ನೆಮ್ಮದಿ, ಸುಖ, ಶಾಂತಿ, ನೆಮ್ಮದಿ ಇದೆಲ್ಲವೂ ಕೂಡ ಅವರಿಗೆ ಸಿಗತ್ತೆ. ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಕಷ್ಟ ಕೊಡ್ತಾನೆ. ಕೇತು 2ನೇ ಭಾವದಲ್ಲಿದ್ದಾಗ ಜಗಳ, ಗಲಾಟೆ, ಮನಸ್ತಾಪ, ಅಸಮಾಧಾನ, ಅಕ್ಕಪಕ್ಕದಲ್ಲಿ ಕಿರಿಕಿರಿ ಇವೆಲ್ಲ ಆಗ್ತದೆ. ಅದು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾಕೆಂದರೆ ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಕೇತು ಸುಮ್ಮನೆ ಕೂತ್ಕೊಳ್ಳೋದು, ಏನೋ ಒಂದು ರಗಳೆಯನ್ನು ಮಾಡ್ತಾನೆ ಇರ್ತಾನೆ. ಹಾಗಾಗಿ ವಾಕ್ಸ್ಥಾನವಾದ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ನಾವು ಯಾವುದೇ ಒಂದು ಹಿತಮಿತವಾಗಿರಬೇಕು, ಮಿತಭಾಷೆಯಾಗಿರಬೇಕು. ಆವಾಗ ಎಷ್ಟೋ ಸಮಸ್ಯೆಗಳು ನಮಗೆ ಪರಿಹಾರ ಆಗುತ್ತೆ. ಎಷ್ಟು ಮಾತ್ರ ಕಮ್ಮಿ ಆಡ್ತೀವೋ ಅಷ್ಟು ಒಳ್ಳೆಯದು ಈ ಕರ್ಕಾಟಕ ರಾಶಿಯವರು. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಭಾಳ ಜಾಗ್ರತೆ ಅಂತಂದರೆ ಸ್ವಲ್ಪ ಮಾತಲ್ಲಿ ಇಡ್ತಾ ಇರಬೇಕು. ಯಾಕೆಂದರೆ ದ್ವಿತೀಯ ಭಾವದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು, ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತದೆ. ಮತ್ತು ಅಷ್ಟಮ ರಾಹು ಇರೋದ್ರಿಂದ ವಾಹನ ಅಪಘಾತದ ಭಯ ಇರುತ್ತೆ. ವಾಹನವನ್ನು ಹುಷಾರಾಗಿ ತಾವು ಜಾಗ್ರತೆಯಿಂದ ಚಲಾಯಿಸಬೇಕು. ಹಣಕಾಸಿನ ವಿಚಾರ ಬಂದರೆ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ದುಡ್ಡು ಇಷ್ಟು ದಿನ ಚೆನ್ನಾಗಿತ್ತು, ಇನ್ನು ಮುಂದೆ ತೊಂದರೆ ಆಗ್ತದೆ. ಯಾಕೆಂದರೆ ಈ ನಂತರದಲ್ಲಿ ಈ ಜೂನಿಂದ ಗುರು ಬದಲಾವಣೆ ಆಗ್ತದೆ. ಗುರು ಬದಲಾವಣೆ ಆದಮೇಲೆ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಿಮ್ಮ ಜೀವನದಲ್ಲೂ ಸ್ವಲ್ಪ ಬದಲಾವಣೆ ಆಗುತ್ತೆ. ಹಾಗಾಗಿ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ದುಡ್ಡು ಖಾಲಿ ಆಗುತ್ತೆ. ಕೈಯಲ್ಲಿ ದುಡ್ಡಿಲ್ಲ ಅನ್ನುವಂಥದ್ದು. ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಧೈರ್ಯ ಇದೆ, ಶಕ್ತಿ ಇದೆ, ಸಾಹಸ ಇದೆ. ನೀವು ಪರಾಕ್ರಮದಿಂದ ಏನು ಬೇಕಾದರೂ ಗೆದ್ದುಕೊಂಡು ಬರ್ಬೋದು. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗುವಂಥ ಯೋಗ ಕೂಡ ಇದೆ, ಅದು ಕೂಡ ಒಳ್ಳೆಯದು. ಆದರೆ ಅನವಶ್ಯಕ ತಿರುಗಾಟಗಳು ಹೆಚ್ಚಾಗ್ತದೆ. ಅನವಶ್ಯಕ ತಿರುಗಾಟ ಮತ್ತು ಸುಮ್ಮನೆ ದುಡ್ಡು ಖರ್ಚು ವೆಚ್ಚ ಆಗೋದು, ನಿಮಗೆ ಜನ ಕೆಲವೊಂದಷ್ಟು ಸುಳ್ಳು ಹೇಳೋದು, ತಪ್ಪು ಮಾಹಿತಿ ಕೊಡೋದು, ಮ್ಯಾನಿಪ್ಯುಲೇಟ್ ಮಾಡೋದು ಇವೆಲ್ಲ ಆಗ್ತದೆ. ಯಾಕೆಂದರೆ ಹೇಳಿದ್ದೊಂದು ಮಾಡೋದೊಂದು, ಮಾಡಿದ್ದೊಂದು ಹೇಳೋದೊಂದು, ಮತ್ತು ವಿಷಯವನ್ನು ತಿರುಚಿ ಹೇಳುವುದು, ಅದನ್ನು ನಂಬುವುದು, ಅದರಿಂದ ನಿಮ್ಗೆ ತೊಂದರೆ ಆಗೋದು ಹೀಗೆಲ್ಲ ಇರುತ್ತೆ. ಹಾಗಾಗಿ ಭಾಳ ಹುಷಾರಾಗಿರಬೇಕು. ಯಾರು ಏನೇ ಹೇಳಿದ್ರು ಕೂಡ ಕಣ್ಣಲ್ಲಿ ಕಂಡರು ಪರಂಬರಿಸಿ ನೋಡು ಅಂತ ಹೇಳ್ತಾರೆ. ಹಾಗೆ ನಿಮ್ಗೆ ಗೊತ್ತಾದರೂ ಕೂಡ ಒಂದ್ಸಲ ತಾಳ್ಮೆಯಿಂದ ಇದ್ದು ಯೋಚನೆ ಮಾಡಿ ನೀವೊಂದು ನಿರ್ಧಾರವನ್ನು ತೆಗೆದುಕೋಬೇಕು. ಯಾರು ಏನೇ ಹೇಳಿದ್ರು ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಹೋಗ್ಬೇಕು. ಯಾಕೆಂದರೆ ದ್ವಿತೀಯದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು ನಿಮಗೆ ಸ್ವಲ್ಪ ತಾಪತ್ರೆ ಕೊಡ್ತಾರೆ. ಅವರು ತಾಪತ್ರೆ ಅಂದರೆ ಸ್ವಲ್ಪ ನಿಮಗೆ 2-3 ರೀತಿಯಲ್ಲಿ ತೊಂದರೆ ಕೊಡ್ತಾರೆ. ಅಂದರೆ ಮಿಸ್ಗೈಡ್ ಮಾಡೋದು, ದುಡ್ಡಿನಿಂದ ಮೋಸ ಹೋಗೋದು, ವ್ಯವಹಾರದಲ್ಲಿ ಮೋಸ ಆಗೋದು. ಆಸ್ತಿ ವಿಚಾರದಲ್ಲಿ ಭಾಳ ಹುಷಾರಾಗಿರಬೇಕು. ಆಸ್ತಿ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಾಗಲಿ ಕೊಡುವಾಗಲಿ ಭಾಳ ಜಾಗ್ರತೆಯಿಂದ ಹಣಕಾಸಿನ ವ್ಯವಹಾರ, ಕಾಗಪತ್ರ ವ್ಯವಹಾರವನ್ನು ನೀವು ಕರೆಕ್ಟಾಗಿ ಮಾಡಬೇಕು. ಇಲ್ಲಾಂದರೆ ನಿಮಗೆ ತೊಂದರೆ ಆಗ್ತದೆ. ಕರ್ಕಾಟಕ ರಾಶಿಯವರಿಗೆ ಇನ್ನೊಂದು ಏನು ಅಂದರೆ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ತಂದೆಯ ಆರೋಗ್ಯದಲ್ಲಿ ಭಾಳ ಜಾಗ್ರತೆ ವಹಿಸಬೇಕು. ಯಾಕೆಂದರೆ ಈ ದ್ವಿತೀಯ ಸ್ಥಾನಾಧಿಪತಿ ಸೂರ್ಯ ಆಗ್ತಾನೆ. ಸೂರ್ಯ ಪಿತೃಕಾರಕನಾಗ್ತಾನೆ. ಪಿತೃಕಾರಕ ಗ್ರಹ ಸೂರ್ಯ ಆದರೂ ಕೂಡ ದ್ವಿತೀಯ ಭಾವ ಕುಟುಂಬ ಸ್ಥಾನ ಅಧಿಪತಿ ಆಗಿರ್ತಕ್ಕಂಥವನು ರವಿ, ಅಲ್ಲಿ ಕೇತು ಇದ್ದಾನೆ, ರಾಹುನು ಓಡ್ತಾನೆ. ಆಗ ಆರೋಗ್ಯದಲ್ಲಿ ವ್ಯತ್ಯಾಸ, ಅನಿರೀಕ್ಷಿತ ಆರೋಗ್ಯದ ವ್ಯತ್ಯಾಸ ಆಗ್ತದೆ. ಸಡನ್ಲಿ ಅವರಿಗೇನೋ ಬಿಲೋ BP ಆಗೋದು, ಅಥವಾ ಏನೋ ಒಂದು ಸಡನ್ಲಿ ಏನೋ ಒಂದು ತೊಂದರೆ ಆಗೋದು. ಈಗ ಚೆನ್ನಾಗಿದೆ, ಸ್ವಲ್ಪ ಹೊತ್ತಿಗೆ ತೊಂದರೆ ಆಗ್ಬಿಡ್ತದೆ ಆರೋಗ್ಯದಲ್ಲಿ. ಅದನ್ನು ಭಾಳ ಜಾಗ್ರತೆ ವಹಿಸಬೇಕು. ಮಾನಸಿಕವಾಗಿ ದೃಢವಾಗಿರಬೇಕು. ಮತ್ತು ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡ್ಕೋಬೇಕು. ಏನಿದ್ರು ಕೂಡ ಧೈರ್ಯವಾಗಿದ್ದು, ಯಾವುದಕ್ಕೂ ಭಯ ಬೀಳದೆ ಧೈರ್ಯವಾಗಿದ್ದು, ಯಾವುದೇ ಸಮಸ್ಯೆ ಬಂದರೂ ಫೇಸ್ ಮಾಡೋಕ್ಕೆ ತಾವು ರೆಡಿಯಾಗಿದ್ದರೆ, ಮಾನಸಿಕ ಸಿದ್ಧತೆ ಇದ್ದರೆ ದೈಹಿಕವಾಗಿ ಚೆನ್ನಾಗಿರ್ತೀರಿ. ಮಾನಸಿಕವಾಗಿ ಸಿದ್ಧತೆ ಆಗಿರಬೇಕು. ಮತ್ತು ಕೆಲಸ ಕಾರ್ಯಗಳು ನಿಮ್ಮ ಮಿತಿ ಮೀರಿ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾಡಬೇಕು. ಅದನ್ನು ಇಲ್ಲ ಅಂದರೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಕರ್ಕಾಟಕ ರಾಶಿಯ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಭಾಳ ಹುಷಾರಾಗಿರಬೇಕು. ತಾಯಿ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ. ಅಲ್ಲದೆ ಇನ್ನು ಮತ್ತೆ ಕುಟುಂಬದಲ್ಲಿ ಏನೋ ಸಣ್ಣ ಪುಟ್ಟ ರಗಳೆಗಳು, ಕಿರಿಕಿರಿಗಳಾಗ್ಬೋದು. ಅದರಿಂದ ಕೂಡ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅಕ್ಕಪಕ್ಕದಿಂದ ಗಲಾಟೆ, ಮನಸ್ತಾಪ, ಅಸಮಾಧಾನ ಇವು ಆಗುವ ಸಾಧ್ಯತೆ ಇರುತ್ತೆ. ಹುಷಾರಾಗಿ ಇರಬೇಕಾಗುತ್ತೆ. ಕರ್ಕಾಟಕ ರಾಶಿಯವರು ಇನ್ನು ಪಿತ್ರಾಯತ ಆಸ್ತಿ ವಿಚಾರ ಮಾಡೋಕೆ, ಪಿತ್ರಾಯತ ಆಸ್ತಿಯಲ್ಲಿ ಯಾವುದೇ ತೊಂದರೆ ಇಲ್ಲ. ಅವರಿಗೆ ಏನು ಬರಬೇಕೋ ಭಾಗ ಬರುತ್ತೆ. ಆ ಥರದ ಕೋರ್ಟಲ್ಲಿ ಕಚೇರಿಯಲ್ಲಿ ಇದ್ದರೆ ಅದನ್ನು ಕುಂತು ಮಾತಾಡಿ, ಇಲ್ಲ ನೀವು ಕುಳಿತು ಮಾತಾಡುವಂಥ ಯೋಗ ನಿಮಗೆ ಚೆನ್ನಾಗಿದೆ. ಇವಾಗ ನಿಮ್ಗೆ ಆಸ್ತಿ ಸಿಗುವಂಥ ಯೋಗ ಇದೆ. ಈ ವರ್ಷದಲ್ಲಿ ಆಸ್ತಿಯನ್ನು ಪಡೆದುಕೋಬಹುದು. ಅದು ಕೂಡ ನಿಮ್ಮ ಜಾತಕ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮನೆ ಕಟ್ಟೋ ಯೋಗ ಇದೆ, ಸೈಟ್ ತಗೊಳ್ಳೋ ಯೋಗ ಇದೆ, ಫ್ಲಾಟ್ ತಗೊಳ್ಳೋ ಯೋಗ ಇದೆ, ಇವೆಲ್ಲ ಯೋಗಗಳಿದೆ. ಕೃಷಿ ಜಮೀನು ತೆಗೆದುಕೊಳ್ಳಿ, ಇದೆಲ್ಲ ಆಸ್ತಿ ತೆಗೆದುಕೊಳ್ಳುವಂಥ ಯೋಗ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಆ ನಂತರದಲ್ಲಿ ನಾವು ಚಿಂತನೆ ಮಾಡಬೇಕಾದ್ದೇನು, ಇನ್ನು ನಾವು ಪೂರ್ವ ಪುಣ್ಯ ಅಂತ ನಾವು ಹೇಳ್ತೀವಿ. ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಶುಭ ಫಲಗಳು ನಮಗೇನು ಪ್ರಾಪ್ತಿ ಆಗುತ್ತೆ.
ಪೂರ್ವ ಪುಣ್ಯಸ್ಥ ಪೂರ್ವ ಪುಣ್ಯ ಕೂಡ ಚೆನ್ನಾಗಿದೆ. ನಿಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ತೊಡಕುಗಳು ಬರೋದಿಲ್ಲ. ಅವರು ಪೂರ್ವಜರು ಒಳ್ಳೆ ಪುಣ್ಯವಂತರಾಗಿದ್ದಾರೆ, ಭಾಗ್ಯವಂತರಾಗಿದ್ದಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಧನ, ಕನಕ, ವಸ್ತುವನ್ನೆಲ್ಲ ಸಿಗುವಂಥ ಯೋಗ, ಎಲ್ಲ ಪಡೆದುಕೊಳ್ಳುವಂಥ ಯೋಗ ನಿಮಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಕಷ್ಟ, ನಷ್ಟ, ದುಃಖಗಳು ಬರೋದೇ ಇಲ್ಲ. ಅಷ್ಟು ಒಳ್ಳೆಯ ಪೂರ್ವ ಪುಣ್ಯ ನಿಮಗೆ, ಪೂರ್ವಾರ್ಜಿತ ಕರ್ಮ ಅಷ್ಟು ಚೆನ್ನಾಗಿದೆ. ಇನ್ನು ನಾವು ಆರೋಗ್ಯದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ, ಹುಷಾರಾಗಿರಬೇಕು ಅಂತ ಹೇಳಿ. ಆ ನಂತರದ ದಾಂಪತ್ಯವನ್ನು ಚಿಂತನೆ ಮಾಡಿ, ದಾಂಪತ್ಯ ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೆ ಪರಿಹಾರ ಮಾಡ್ಕೊಳ್ಳಿ. ಅಂಥ ಸಮಸ್ಯೆಗಳೇನು ಕಾಣಿಸೋದಿಲ್ಲ. ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅಷ್ಟಮದಲ್ಲಿ ರಾಹು ಇದ್ದಾನೆ. ಅಷ್ಟಮದಲ್ಲಿ ರಾಹು ಇರೋ ವಾಹನ ಅಪಘಾತ ಇವೆ. ವಾಹನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು, ವ್ಯತ್ಯಾಸಗಳಾಗಬಹುದು. ವಾಹನವನ್ನು ಜಾಗ್ರತೆ ಚಲಾಯಿಸಬೇಕು. ವಾಹನವನ್ನು ಭಾಳ ಹುಷಾರಾಗಿರೋದ್ರಿಂದ ಅದರಿಂದ ನಿಮಗೆ ತೊಂದರೆಗಳು ಪರಿಹಾರ ಆಗುತ್ತೆ. ಇನ್ನು ಕೆಲಸ ವಿಚಾರ ಮಾಡಿದ್ರೆ, ಕೆಲಸ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ಇದೆ. ಅಂದರೆ ತುಂಬ ಮುಂದೆ ಹೋಗ್ತೀವಿ ಅಂತಲ್ಲ, ಇರೋದು ಸ್ಥಾನದಲ್ಲಿ ತೊಂದರೆ ಇಲ್ಲ. ನಿಮಗೆ ಪ್ರಮೋಷನ್ ಸ್ವಲ್ಪ ಟೈಮ್ ತಗೊಳ್ತದೆ. ಈ ವರ್ಷದ ಕೊನೆಯಲ್ಲಿ ನೀವು ಪ್ರಮೋಷನ್ನು ಮತ್ತೊಂದು ಇನ್ನೊಂದು ಎಲ್ಲ ಅನುಕೂಲ ಆಗುತ್ತೆ. ದೂರದೇಶ ಪ್ರಯಾಣ, ಹೊರದೇಶ ಪ್ರಯಾಣ ಇವೆಲ್ಲ ನಿಮಗೆ ಈ ವರ್ಷದ ಕೊನೆಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಪತ್ರಿಕೋದ್ಯಮದವರು, ಮಾಧ್ಯಮದವರು, ಚಿತ್ರರಂಗದವರಿಗೆ, ಮತ್ತು ಕತೆ ಕಾದಂಬರಿಯನ್ನು ಬರೆತಕ್ಕಂತಹ ಬರಹಗಾರರಿಗೆಲ್ಲ ಶುಭಫಲಗಳು ಈ ವರ್ಷದ ಉತ್ತರಾರ್ಧದಲ್ಲಿ ಅವರಿಗೆ ಲಭಿಸುತ್ತೆ. ನ್ಯಾಯವಾದಿಗಳು, ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು, ಮತ್ತು ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರು, ಇಂಥವರಿಗೆಲ್ಲ ಶುಭಫಲಗಳು ಪ್ರಾಪ್ತಿ ಆಗುತ್ತೆ. ಇನ್ನು ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ, ಪೆಟ್ರೋಲಿಯಂ ಸಂಬಂಧಪಟ್ಟದ್ದು ಅಂದರೆ ಆಯಿಲ್ ಬಿಸ್ನೆಸ್ ಮಾಡುವವರು, ಪೆಟ್ರೋಲ್ ಬಂಕ್ ಇಟ್ಕೊಂಡಿರೋರಿಗೆ, ಮತ್ತು ಭೂಮಿಗೆ ಸಂಬಂಧಪಟ್ಟಂತೆ ರಿಯಲ್ ಎಸ್ಟೇಟ್ ಮಾಡೋರು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋರಿಗೆ, ಲೋ ಸಂಬಂಧವಾಗಿರ್ತಕ್ಕಂಥ ಕೆಲಸ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದೆ. ಈ ವರ್ಷ ಉತ್ತರಾರ್ಧದಲ್ಲಿ ಚೆನ್ನಾಗಿದೆ. ಭಾಳ ಜಾಗ್ರತೆ ವಹಿಸ್ಕೊಂಡು ಕೆಲಸ ಮಾಡಬೇಕು, ಇಲ್ಲ ನಷ್ಟ ಆಗುವ ಸಾಧ್ಯತೆ ಇದೆ. ಭಾಳ ಹುಷಾರಾಗಿರಬೇಕು. ಇದೇ ರೀತಿಯಾಗಿ ನಾವು ಚಿಂತನೆ ಮಾಡುವಾಗ ಒಂದು ವೇಳೆ ನಿಮಗೆ ಇನ್ನೂ ಚೆನ್ನಾಗಿರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಿಮ್ಮ ಜಾತಕ ಚೆನ್ನಾಗಿದ್ದರೆ, ದಶಾಭುಕ್ತಿ ಚೆನ್ನಾಗಿದೆ, ಇನ್ನೂ ನಿಮ್ಮ ಭವಿಷ್ಯಗಳು ಚೆನ್ನಾಗಿರ್ಬೋದು. ಹಾಗಾಗಿ ನೀವು ನಿಮ್ಮ ಜಾತಕವನ್ನು ಅವಶ್ಯಕತೆ ಬಿದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ಕಷ್ಟ, ನಷ್ಟ, ದುಃಖ, ಶೋಕ ಈ ಥರದ್ದೇನಾದರೂ ನಿಮ್ಮ ಜೀವನದಲ್ಲಿ ಬಂತು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರಲಿರತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ 9 ವಾರ ಅಂದರೆ ಶುಕ್ರವಾರ ಕುಂಕುಮಾರ್ಚನೆ ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.